ಪಕ್ಷಿ ಬಂದ್ರೆ ಅವ್ರು ಡ್ಯಾನ್ಸ್ ಮಾಡ್ತಾರೆ, ಪಕ್ಷಿ ಹೋಗ್ತಾರೆ. 200 rupees ವರ್ತ್ ಇಟ್ ಅಂತ ಅನಿಸ್ತು. ಅದು ನೀರು ಕುಡಿತಾ ಇದೆ. ಅದಕ್ಕೂ ಮುಂಚೆ ಹಾವು ತಿಳ್ಕೊಳ್ಳೋಕೆ ಮುಂಚೆ ದಿಸ್ ಬರ್ಡ್ಸ್ ಆಫ್ ಪ್ಯಾರಡೈಸ್ main founder, main the animal educator, animal rescuer, and 24 years is a man curator in wildlife. So 24 ವರ್ಷದಿಂದ ನಮ್ಮ ಅರ್ಬನ್ ವೈಲ್ಡ್ ಲೈಫ್ ಅಲ್ಲಿ ಕ್ಯೂರೇಟರ್ ಆಗಿ, ಅನಿಮಲ್ ಎಜುಕೇಟರ್ ಆಗಿ, ಮತ್ತೆ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಮೋಸ್ಟ್ ಆಫ್ ಟ್ರೈನ್ is one of the person is all the animal. And ನಮ್ಮ ಕರ್ನಾಟಕದಲ್ಲೇ ಫಸ್ಟ್ the person will be crocodile rescuer and elephant make a shoes, elephant ಗೆ ಶೂಸ್ ಮಾಡಿರೋ ಒಬ್ಬ ವ್ಯಕ್ತಿ, and is a birds of paradise founder. So ಇದೆಲ್ಲರೂ ನೀವೆಲ್ಲ ಎಂಜಾಯ್ ಮಾಡ್ತಾ ಇರೋ ಅಂತ ಹೇಳಿದ್ರೆ is one of the reason is the man is a Karthik Prabhu is there only, he is the founder. Karthik Prabhu sir, please give me raise a hand. Yes, please give the big thanks for them. Yes, ನೀವೆಲ್ಲರೂ ಇಲ್ಲಿ ನೋಡ್ತಾ animals ಎಲ್ಲ founder is a man. So ಇದನ್ನ ನಾವು ರೆಡ್ ಟೈಲ್ ಬೋವಾ ಅಂತ ಹೇಳ್ತೀವಿ. ಸೊ ದಿಸ್ ರೆಡ್ ಟೈಲ್ ಬೋವಾ ಇಸ್ ಆಫ್ರಿಕಾ ನೇಟಿವ್ ಪ್ಲೇಸ್, ಓಕೆನಾ. ಸೊ ಇದೊಂದು ಅಗ್ರಿಕಲ್ಚರ್ ಜಾಗದಲ್ಲಿ ಜಾಸ್ತಿ ಇರ್ತದೆ, ಅಗ್ರಿಕಲ್ಚರ್ ಪ್ಲೇಸ್, ಓಕೆ. ಸೊ ದಿಸ್ ಸಿಮಿಲರ್ಲಿ ಪೈಥಾನ್ ಅಂದ್ರೆ ಒಂದು ಹೆಬ್ಬಾವ್ ಜಾತಿಗೆ ಇರೋದು, ಬಟ್ ಕಂಪ್ಲೀಟ್ ಇಸ್ ಅ ಬೋವಾ ಕನ್ಸ್ಟೆಂಟ್, ಓಕೆನಾ. ಬೋವಾ ಅಂತ ಹೇಳಿದ್ರೆ ಮಣ್ಣು ಹುಳ ಅಂತ ಹೇಳ್ತೀವಿ. ಮಣ್ಣಲ್ಲೂ ಇರ್ತದೆ, ಟ್ರೀಯಲ್ಲೂ ಇರ್ತದೆ. ಸೊ ಇವ್ರಿಗೆ ಯಾವತ್ತಿದ್ರು ಈ ತರ ಒಂದು ಸೀಸನ್ ಯಾವ ತರ ಇರುತ್ತೆ, ಮಳೆ ರೈನಿ ಸೀಸನ್, ಆ ತರ ಒಂದು ಜಾಗದಲ್ಲಿ ಇರ್ಬಿ, ಓಕೆನಾ. ಸೊ ಈ ಒಂದು ಹಾವುಗೆ ವಿಷ ಇಲ್ಲ, ಇಸ್ ಅ ನಾನ್ ವೆನಮಸ್ ಸ್ನೇಕ್, ವಿಷ ಇಲ್ಲದಿರೋ ಒಂದು ಹಾವು. ಸೊ ವಿಷ ಇರೋ ಹಾವುಗಳಿಗೆ ಎರಡಲ್ಲಿ ಇರ್ತದೆ, ವೆನಮಸ್ ಸ್ನೇಕ್ ವಿಷಾನೇ ಇಲ್ಲ ಅಂತ ಹೇಳಿದ್ರೆ ಮೌತ್ ಫುಲ್ ಇದೆ, ಓಕೆ. ಸೊ ದಿಸ್ ಸ್ನೇಕ್ ಹಾವ್ ಮೋರ್ ದನ್ 180 ಓಕೆ. ಸೊ It was at this moment that he knew he fucked up. ನನ್ನ ಕೈ ಇಲ್ಲಿ ಜತಿನ್ ನಮ್ಮಣ್ಣನ ಹೆಸರು ದಾಸ್ತ, ನಮ್ಮಣ್ಣ ಕೈ ಹತ್ರ ಒಂದೇ ಗೂಸ, ನಮ್ಮಣ್ಣ ಕೈ ಗೂಸ ತಿಂದ ಮಶಣದಲ್ಲೇ ವಾಸ. ನಿಮ್ಗೆ ಮನೆ ಬೇಕು, ಮಶಣ ಬೇಕಾ, ಡಿಸೈಡ್ ಮಾಡಲ್ಲೇ. ಮೀಟರ್ ಬೇಕು, ಮೀಟರ್. Nancy Nightingale, Rosie Raymond, discount sale. ಕೆಂಪಿ ಕೋಣನ್ ಕುಂಟೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಾವೇನ್ 2 ಸರಿ ಇಡ್ತೀವಿ ನೋಡು ಅಲ್ವಾ. ಏನ್ ವೇಟ್ ಇಲ್ಲ, ನಮ್ ರೈಫಲ್ ಎಲ್ಲ ಅದಕ್ಕಿಂತ ಜಾಸ್ತಿ ಇರುತ್ತೆ. ನನಗೆ ಹಿಂದೆಗಡೆ ನಂದು ಹಿಂದೆಗಡೆ ಹಿಂಗೆ ಅಂತಿದ್ಯಾ, ನನಗೆ ಫುಲ್ ಭಯ ಆಗೋಯ್ತು ಸಡನ್ ಆಗಿ.
ಸ್ವೀಟ್ಸ್ ಇದಾವಲ್ಲ ಅಲ್ಲಿ. ಆಂಟಿ 1 ಸೆಕೆಂಡ್ ಸೈಡ್. ಹೆಂಗಿದೆ ಫೀಲು? ಹಿಂಗ್ ತಿರ್ಗಮ್ಮ, ಈ ಕಡೆ ಬಾ ಅಮ್ಮ, ಒಂದು ಸ್ವಲ್ಪ ಈ ಕಡೆ ಬಾ, ಈ ಕಡೆ ಬಾ. ಕಿವಿ ಹತ್ರ ಇದೆ. ಏ ಗಡ್ಡ ತಿಂತ ಇದೆ ಅದು. ಜೊತೆನಾ ಬಿಡು ಸಾಕು. ಹೆಂಗಿದೆ ಫೀಲ್ ಅಮ್ಮ? ಇಲ್ಲ ನಾನು ಪ್ರಸಾದ ಫಸ್ಟ್ ಇತ್ತಲ್ಲ ಅದಕ್ಕೆ ಅಭ್ಯಾಸ ಇದೆ. ಬಟ್ ಕೈ ಎಲ್ಲ ಜೊತೆನೋ ಎಲ್ಲ ಓಡಾಡ್ಬಾರ್ದು ಸುಮ್ಮನೆ. ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕ ಭಯ ಆಗ್ತಿದೆ, ನನ್ನ ಕೈಯಲ್ಲಿ ಇಟ್ಕೊಂಡೆ ವಿಡಿಯೋ ಮಾಡ್ತಾ ಇದ್ದೀನಿ. ಬಾಬಾ ಕೈ ಇಟ್ಕೊಳ್ಳಿ, ಕೈ 2 ಕೈ ಇಟ್ಕೊಳ್ಳಿ, ಹಂಗೆ ಫೋಟೋ ತೆಗಿತೀನಿ. ಅಯ್ಯ ನೀನ್ ಪಕ್ಷಿ ಇಟ್ಕೊಂಡಿದ್ರೆ ಕೈ ನಾವ್ ಇಟ್ಟಿದ್ವಲ್ಲ, ಕೈ 2 ಕೈ ಇಡು, 2 ಕೈ ಇಡು, ಬರ್ತವೆ. ಪಕ್ಷಿಗೆ ಇಷ್ಟ. ಇವ್ರ ಮೇಲಂತೂ 3-4 ಕುತ್ಕೊಂಡ್ಬಿಟ್ಟಿದ್ದಾವೆ. ನಾನು ಮತ್ತೆ ಜತಿನ ಇಬ್ರು ಒಂದೇ ತರ ಆಡ್ತಿದೀವಿ. ಪಕ್ಷಿ ಬಂದ ತಕ್ಷಣ ಫುಲ್ಲು ಅಂತೂ ಭಯ ಆಗ್ತಿದೆ ಇಬ್ರಿಗೂ. ಇಲ್ಲಿ ನೋಡು ಜತಿನ, ಇಲ್ಲಿ ನೋಡು, ನಗು ಒಂಚೂರು. ಈಗ ಇದಕ್ಕೊಂದು ತಿನ್ಸಲ್ಲ, ಅದು ಬರಲ್ಲ. ದಿನ ಕೈ ಬಿಡ್ಬಿಡ, ಕೈ ಹಾವು ಇಟ್ಕೊಂಡಿದ್ದಲ್ಲ ಹೆಂಗಿತ್ತು? ಬೀಚಿ ಮಾಡೋದಲ್ಲ, ಅದೇ ಹೆಂಗನ್ಸ್ತು ಇಟ್ಕೊಂಡಿದ್ದು? ATV ರೈಡ್ ಆಡೋಣ ಅಂದ್ರೆ ಯಾರು ಇಲ್ಲ ಗೈಸ್. ಇಲ್ಲಿ ಕೇಳೋಣ ಅಂದ್ರೆ ಯಾರು ಇಲ್ಲ, ಏನೂ ಇಲ್ಲ, ಕ್ಲೋಸ್ ಆಗಿದೆ, ಏನೋ ಗೊತ್ತಿಲ್ಲ, ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಈ ಬೈಕ್ ನೋಡಿ ಏನು ಸಕ್ಕಾಗಿದೆ. ಬೈಕು ಬಾವಾ ಆಫ್ ಮಾಡಿ. ಹೆಂಗಿತ್ತು ಇದು ಹಾವೆಲ್ಲ ಇಟ್ಕೊಂಡಿದ್ದು ನಿಮ್ಗೆ? ಹೆಂಗ ಅನ್ಸ್ತು? ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಹಾವು ನೋಡಿದ್ರೆ ಭಯ ಆಗ್ತದೆ, ಅದು ನಾಲ್ಗೆ ಹಿಂಗೆ ಮಾಡಿ ಅದು ಇಟ್ಕೋಬೇಕಾದ್ರೆ ಅಷ್ಟೇ. ಹಿಂಗೆ ಬ್ರೀತಿಂಗ್ ಮಾಡೋದಲ್ಲ, ಒಳಗೆ ಬಂದ ಸ್ಕಿನ್ ಬಾರಿ ಮತ್ತೆ ಅದು ಅವ್ರು ಹೇಳ್ಕೊಡ್ತಾರೆ ಇಟ್ಕೊಂಡ್ರೆ ಮತ್ತೆ ಕಚ್ಚುತ್ತೆ ಅಂತ. ನಮಗೆ ಟೈಟ್ ಇಟ್ಕೊಳಕ್ಕೂ ಭಯ. ಅದು ಟೈಟಾಗಿ ಇಟ್ಕೊಳಂಗಿಲ್ಲ, ಜಸ್ಟ್ ನಾವು ಹಿಂಗೆ ಇಟ್ಕೋಬೇಕು. ನಮಗೆ ಈ ಸ್ಪೇಸಲ್ಲಿ ಹಾಫ್ ಜಸ್ಟ್ ಹಿಂಗೆ ಮಲಗತ್ತೆ ಅಷ್ಟೇ. ಅದು ನಿಂಗೆ ಹೆಂಗೆ ಅನಿಸ್ತು? ತುಂಬ ಸಖತ್ತಾಗಿತ್ತು. ಲೈಕ್ ಫುಲ್ 200 rupees ವರ್ತ್ ಇಟ್ ಅಂತ ಅನಿಸ್ತು. ಲೈಕ್ ಮಾತೇ ಇಲ್ಲ. ಹಾವು ಮಾತ್ರ ನನಗೆ ಹಿಂದೆ ಇಟ್ಕೊಂಡಿದ್ದೀನಿ, ಹಿಂದೆಗಡೆ ಅದು ಬಾಲ ಅಳ್ಳಾಡ್ಸಿದೆ, ನಂಗೆ ಭಯ ಆಗ್ತಿದೆ, ಇಟ್ಕೊಳಕ್ಕಾಗ್ತಿಲ್ಲ. ನಮ್ಮ ಅಕ್ಕ ಬೇರೆ ಫೋಟೋ ತೆಗಿತಾ ಇಲ್ಲ, ನನಗೆ ಫುಲ್ ಭಯ ಆಗ್ತಿದೆ ಅಲ್ಲಿ ಇಟ್ಕೊಂಡು. ಇಲ್ಲ, ನಾನು ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ, ಜೊತೆಗೆ ಫೋಟೋ ಕ್ಲಿಕ್ ಮಾಡ್ತಾ ಇದ್ದೆ. ಹಾವು ಸುಮ್ಮನೆ ಅದು ನಾಲ್ಗೆ ಹೊಡೆಸೋದಲ್ಲ, ನಾಲ್ಗೆ ಹೊಡೆದಾಗಲೇ ಭಯ ಆಗ್ತದೆ. ಅದು ಎತ್ಕೊಂಡಾಗ ನಮಗೆ ಗೊತ್ತಾಗಲ್ಲ ನಾಲ್ಗೆ ಹೊಡಿಸ್ತಾ ಇರೋದು. ಇಲ್ಲ ಗೊತ್ತಾಗುತ್ತೆ, ನಮಗೆ ಗೊತ್ತಾಗತ್ತಾ? ಇಟ್ಕೊಂಡು ಅಲ್ಲಿ ಈ ಕಡೆ ಸೈಡ್ ಬಾಯಿ ನನ್ನ ಮುಖ ನಾನು ನೋಡ್ಲೇ ಇಲ್ಲ, ಅದು ಮುಖ ನಾನು ನನ್ನ ಕೈ ನೋಡ್ತಿದ್ದೆ. ನಂಗೆ ಗೊತ್ತು. ನನ್ನ ಪಕ್ಷಿ ಎಲ್ಲ ಚೆನ್ನಾಗಿತ್ತು. ಪಕ್ಷಿಗೆಲ್ಲ ನಾವು
ಗ್ರೈನ್ಸ್ ಇಟ್ಕೊಂಡ್ರೆ ಅದು ಬಂದು ಕೈ ಮೇಲೆ ಕುತ್ಕೊಂಡು ಭುಜದ ಮೇಲೆಲ್ಲ ಕುತ್ಕೊಂಡು ತಲೆ ಮೇಲೆಲ್ಲ ಕುತ್ಕೊಂಡು ಗ್ರೈನ್ಸ್ ತಿನ್ಕೊಂಡು ಆರಾಮಾಗಿ ಆಟ ಆಡ್ತೀವಿ. ನಮ್ಮಿಬ್ರು ಕೈ ಮೇಲೆ ಜಾಸ್ತಿ ಕುತ್ಕೊಳ್ತಿತ್ತು. ಇವರಿಬ್ರು ಏನೋ ಜತಿನ ಮತ್ತೆ ಅಕ್ಕನ ಕೈ ಹಿಂಗೆ ಇಟ್ಕೊಂಡಿದ್ದಾರೆ. ಪಕ್ಷಿ ಬಂದ್ರೆ ಹಿಂಗೆ ಅವ್ರು ಡ್ಯಾನ್ಸ್ ಮಾಡ್ತಾರೆ, ಪಕ್ಷಿ ಓಡೋಗ್ತಾರೆ. ಅಲ್ಲ ಹಿಂಗೆ ಇಟ್ಕೊಂಡು ಏನೋ ಪಕ್ಷಿ ಕೊಡು ಅಂತ ನಮ್ಮನ್ನು ಕೇಳ್ತಿದ್ದಾರೆ. ಪಕ್ಷಿ ಅದ್ರ ಮೇಲೆ ಹೋಗಿ ಕೂತ್ಕೊಂಡು ಹಿಂಗೆ ಮಾಡ್ತಾರೆ, ಕಾಳೇ ಇರಲ್ಲ. ಅದು ನಂಗೆ ಭಯ ಆಗೋಯ್ತು, ಅದಕ್ಕೆ ನಾನು ಹಿಂಗೆ ಮಾಡಿಬಿಟ್ಟೆ. ಜಿತಿನ್ ಹೆಂಗಿತ್ತು ಆ್ಯಕ್ಚುಲಿ? ಹೆಂಗಿತ್ತು ಪಕ್ಷಿ ನಿನ್ನ ಹತ್ರ ಬಂದಿದ್ದಕ್ಕೆ? ಅಷ್ಟೇ. ಅವನು ಏನು ಕೇಳಿದ್ರು ಚೆನ್ನಾಗಿತ್ತು, ಇಷ್ಟ ಆಯಿತು. ಇಷ್ಟ ಆಯ್ತಾ? ವಿಡಿಯೋ ಆಫ್ ಮಾಡಿದ್ರೆ ಕರೆಕ್ಟಾಗಿ ಹೇಳ್ತಾನೆ. ಏನೇನು ನೋಡ್ದ? ಗಾನವಿ ನೋಡ್ತಾಳೆ, ವಿಡಿಯೋ ಹೇಳು ಏನೇನು ನೋಡಿದೆ ಅಂತ. ಹೆಂಗಿತ್ತು, ಏನೇನು ನೋಡಿದೆ, ಏನೇನು ಮಾಡಿದೆ ಅಂತ ಹೇಳು. ಗಾನವಿ ನೋಡ್ತಾಳೆ. ಅವಳು ಬರೀ ಸ್ವಿಮ್ಮಿಂಗ್ ನೀರೆಲ್ಲ ಆಟ ಆಡ್ತಿದ್ಲು, ನೀನು ಎಷ್ಟೊಂದೆಲ್ಲ ಮಾಡಿದ್ದೆ ಅಲ್ವಾ. ನಾಳೆ ಕರ್ಕೊಂಡು ಹೋಗ್ತಾರೆ, ಇವಾಗ ಹೇಳು. ಅವ್ನು ನೋಡಿದ್ರೆ ಭಯ ಆಗ್ತಿತ್ತ? ಇನ್ನೊಂದು ಪಕ್ಷಿ ಬಂದಾಗ ಹೆಂಗಾಯ್ತು ನಿಂಗೆ? ಆಮೇಲೆ ಇಗ್ವಾನ ಕೈ ಕೊಟ್ಟಿದ್ರು, ನಂಗೆ ಇಟ್ಕೊಳಕ್ ಗೊತ್ತಿರಲಿಲ್ಲ. ಫಸ್ಟು ಏನೋ ಕೈ ಫುಲ್ ಶೇಕ್ ಆದ್ರೆ ಅದು ನಿಲ್ಲಲ್ಲ, ಒಂಥರ ಫುಲ್ ಇಲ್ಲೆಲ್ಲ ಸ್ಕ್ರಾಚ್ ಮಾಡ್ಬಿಡ್ತು ನನ್ನ ಕೈನ. ಅದಾದಮೇಲೆ ಲೈಕ್ ಫುಲ್ ಸ್ಟಡಿ ಆಗಿರ್ಬೇಕು ನಾವು ಕೈನ, ಆವಾಗ ಕರೆಕ್ಟಾಗಿ ಕೂತ್ಕೊಳುತ್ತೆ ಇಗ್ವಾನ. ಅದು ಏನಾಗಿ ಗೊತ್ತಾ, ಅವ್ರು ನನಗೆ ಹಿಂಗೆ ಇಟ್ಕೊಳ್ಳಿ, ಇದು ನನ್ನ ಮೇಲೆ ಇಟ್ಟರು, ಅದ್ರದ್ದು ಫಿಂಗರ್ಸ್ ಏನಿರುತ್ತೆ ನನ್ನ ಕೈಗೆ ಹಿಂಗೆ ಹಿಂಗೆ ಮಾಡ್ಬಿಡ್ತು. ನಾನು ಹಿಡ್ಕೊಳ್ಳಿ ಅಂತ ಕೊಟ್ಬಿಟ್ಟೆ ವಾಪಸ್. ಫಸ್ಟ್ ಆಫ್ ಆಲ್ ನಾನು ಒಂದು ಸಣ್ಣ ಇರುವೆ ಬಂದ್ರೆ, ನೀವೆಲ್ಲ ನಮ್ಮ ಮನೇಲಿ ಎಲ್ಲರಿಗೂ ಗೊತ್ತಿರುತ್ತೆ, ಸಣ್ಣ ಇರುವೆ ಬಂದರೆ ಅಮ್ಮ ಅಂತ ಕಿತ್ಕೊಡ್ತೇನೆ. ಅಷ್ಟು ದೊಡ್ಡ ಹಾವು, ಅಷ್ಟು ದೊಡ್ಡ ಅದೇನೋ ಇಗ್ವಾನ ಹಿಡ್ಕೊಂಡಿದ್ದೀನಿ ಅಂದರೆ ನನ್ನ ನಂಬಕ್ಕೆ ಆಗಲ್ಲ. ನನಗೆ ಇನ್ನೂ ಕೈಲಿ ಒಂಥರ ಅದು ಭಯದ ಶಿವರಿಂಗೇ ಇದೆ ನನಗೆ. ಭಯ ಇರೋರಿಗೆ ಸ್ವಲ್ಪ ಅದು ನನಗೆ ಆ ಥರ ಫೀಲ್ ಆಗ್ತದೆ. ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಕ್ಕತ್ತಾಗಿತ್ತು. ಮಕ್ಕಳನ್ನೆಲ್ಲ ನೀವು ಕರ್ಕೊಂಬರಲೇಬೇಕು ಸಮ್ಮರ್ ಹಾಲಿಡೇಸಲ್ಲಿ. ಸೊ ಅವ್ರಿಗೆಲ್ಲ ಚಿಕ್ಕದು ರ್ಯಾಬಿಟ್ಸ್ ಅದನ್ನೆಲ್ಲ ಟಚ್ ಮಾಡೋಕೆ ಕೊಡ್ತಾರೆ. ಸೊ ಇಂಟರಾಕ್ಷನ್ ಮತ್ತು ಅದ್ರ ಬಗ್ಗೆ ಎಜುಕೇಷನ್ ಎಲ್ಲನೂ ಅವರು ತಿಳಿಸ್ಕೊಡ್ತಾರೆ, ಹೇಗೆ ಏನು ಅದು ಯಾವ ಪ್ರಾಣಿ ಏನು ಫುಡ್ ತಿನ್ನತ್ತೆ ಅಂತೆಲ್ಲ ಒಳ್ಳೆ ನಾಲೆಡ್ಜ್ ಸಿಗುತ್ತೆ. ಮತ್ತು ಮಕ್ಕಳು ಟೈಮ್ ಪಾಸ್ ಕೂಡ ಆಗುತ್ತೆ ಸಮ್ಮರಲ್ಲಿ. ಸೊ ನೀವು ಖಂಡಿತವಾಗ್ಲೂ ಮಕ್ಕಳನ್ನೆಲ್ಲ ಕರ್ಕೊಂಡು ಇಲ್ಲಿಗೆ ಬರಲೇಬೇಕು, ನನ್ನ ರೆಕಮೆಂಡೇಶನ್. ಇದು ನಾವು ಬಂದಿದ್ದು 12:30 ಒಳಗಡೆ ಕರೆಕ್ಟ್ ಟೈಮಿಗೆ ಬಂದ್ವಿ. ಅದಾದಮೇಲೆ 2.5 hours ಆಲ್ಮೋಸ್ಟ್ 3 hours ಹೇಗೋಯ್ತು ಅಂತಲೇ ಗೊತ್ತಿಲ್ಲ. ಅಷ್ಟು ಟೈಮ್ ನೋಡ್ತೀವಿ, ಆಲ್ರೆಡಿ 3 hours ಆಗಿಬಿಟ್ಟಿದೆ ನಾವು ಬಂದು, ನಮ್ಗೆ ಗೊತ್ತೇ ಆಗಿಲ್ಲ. ಫುಲ್ ಲಾಸ್ಟ್ ಬರ್ಡ್ ಸೆಕ್ಷನಿಗೆ ಬರುವಾಗ ನಾವು ಟೈಮ್ ನೋಡಿದ್ದು. ತುಂಬ ಚೆನ್ನಾಗಿತ್ತು, ಲೈಕ್ ಫುಲ್ಲು ಎಲ್ಲ ಚೆನ್ನಾಗಿತ್ತು. ಟಾಟೈಸ್ ಎಲ್ಲ ಕೊಡ್ತಾರೆ ಇಟ್ಕೊಳ್ಳೋದಕ್ಕೆ, ಸಕ್ಕತ್ತಾಗಿತ್ತು. ಟಾಟೈಸು ಟೋಟಲ್ ಡಿಫ್ರೆನ್ಸ್ ಏನು? ಎಲ್ಲ ಟೈಪ್ಸ್ ಸ್ಪೀಷೀಸ್ ಎಲ್ಲ ಇದೆ. ಡಿಫ್ರೆನ್ಸ್ ಟಾಟೈಸು ಅದು ಟಾಟೈಸ್ ನೀರಲ್ಲೇ ಇರುತ್ತೆ ತಾನೆ. ಟೋಟಲ್ ನೀರಲ್ಲಿ ಟರ್ಟಲ್ ಬರೀ ನೀರಲ್ಲೇ ಇರುತ್ತೆ. ಇನ್ನೊಂದು ಏನೋ ಸ್ಪೀಷೀಸ್ ಹೇಳೋದು, ಅದು ನೀರಲ್ಲಿ ಮತ್ತೆ ಲ್ಯಾಂಡಲ್ಲಿ ಎರಡು ಇರುತ್ತೆ. ಸೆಮಿ ಅಕ್ವಾಟಿಕ್ ಅದು. ಸೆಮಿ ಇನ್ನೊಂದು ಏನೋ 30 ಏನೋ ಇದೆ. ಮತ್ತೆ ATV ರೈಡು, ಮತ್ತು ಜಿಪ್ ಲೈನು, ಹಾರ್ಸ್ ರೈಡಿಂಗು, ಸೈಕಲಿಂಗು ಎಲ್ಲ ಇದೆ. ಬಟ್ ಯಾಕೋ ಇಲ್ಲಿ ಇವಾಗ ಯಾವುದು ಮಾಡ್ತಿಲ್ಲ. ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್, ಅದಕ್ಕೆ 4 o'clock ಕ್ಲೋಸಿಂಗ್ ಟೈಮ್ ಅಂತ ನಾನು ಆನ್ಲೈನಲ್ಲಿ ನೋಡಿದ್ದು. ಬಟ್ ನೋಡಬೇಕು ಈಗ ಯಾಕೋ ಓಕೆನಾ? ನಂಗೆ ಪರಿಚಯ ಇಲ್ಲೇ ಕಂಪ್ಲೀಟಾ? ಆಸ್ಟ್ರಿಚ್ ಇವ್ರಿಗೆ ಕಚ್ಬಿಟ್ಟಿದೆ, ಅಂದರೆ ಕಚ್ಚಿಲ್ಲ, ಜಸ್ಟ್ ಅದು ಹಿಂಗೆ ಆಸ್ಟ್ರಿಚ್ ಬೈಟ್ ಅದು. ಆಸ್ಟ್ರಿಚ್ ಲವ್ ಬೈಟ್ ಅದು.